ಸಮಸ್ತರಿಗೂ ಕೂಡ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದೇವೀಸ್ ಕಿಚನ್ ಅಲ್ಲಿ ಒಂದು ವಿಶೇಷ ಚಿತ್ರಣವನ್ನ ನಿಮ್ಗಾಗಿ ತಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ ಕೈತುತ್ತಿನ ಸಂಭ್ರಮ. ಸಾಮಾನ್ಯವಾಗಿ ಎಲ್ಲರ ಮನೆಗಳು ಕೂಡ ತಾಯಿ ಪ್ರೀತಿಯಿಂದ ಕೈಯಿಂದ ತುತ್ತನ್ನ ಕೊಡೋದನ್ನ ಕೈತುತ್ತು ಅಂತ ಹೇಳ್ತೀರಾ. ಹಾಗೆ ನಮ್ಮಲ್ಲಿ ಇನ್ನೂ ಒಂದು ಪದ್ಧತಿ ಇದೆ. ಏನಪ್ಪಾ ಅಂತಂದ್ರೆ ಮನೆಯ ಹಿರಿಯರು ಮನೆಯವರೆಲ್ರಿಗೂ ಕೂಡ ಊಟ ಉಣಬಡಿಸೋದನ್ನ ನಾವು ಕೈತುತ್ತು ಅಂತೀವಿ. ಅಂದ್ರೆ ಇವ್ರ ತಟ್ಟೆಗೆ ಹಾಕಲ್ಲ, ಅದ್ರ ಬದಲಾಗಿ ಅನ್ನ ಹುಳಿ ಕಲಸಿ ಅದನ್ನ ತುತ್ತು ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಪ್ರೀತಿಯಿಂದ. ಈ ಸಂಭ್ರಮದಲ್ಲಿ ಹಿರಿಯರು ಕಿರಿಯರು ಪುಟ್ಟವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇದೊಂದು ರೀತಿ ಸಾಮೂಹಿಕ ಊಟ ಅಂತಾನೆ ಹೇಳ್ಬೋದು, ಆದ್ರೆ ಭಿನ್ನ ರೀತಿಯಲ್ಲಿ. ಈ ಒಂದು ಭಿನ್ನ ರೀತಿಯ ಚಿತ್ರಣವನ್ನ ನಿಮ್ಗೋಸ್ಕರ ಕಟ್ಕೊಟ್ಟಿದೀನಿ. ಇದರಲ್ಲಿ ಬಹಳಷ್ಟು ವಿಶೇಷತೆಗಳಿದೆ, ಅವೆಲ್ಲವನ್ನ ಕೂಡ ವಿಡಿಯೋ ನೋಡ್ತಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ಕಾರ್ಯಕ್ರಮ ಆರಂಭ ಮಾಡಿಸಿದ್ದೆ ಈ ಒಂದು ವಿಷ್ಣು ಸಹಸ್ರನಾಮ ಮತ್ತೆ ಲಲಿತಾ ಸಹಸ್ರನಾಮದ ಪಠಣದ ಮೂಲಕ. ಅದಾದ ನಂತರ ಶುರುವಾಗತ್ತೆ. ಇದಕ್ಕೆ ನಾವಿಕರಾಗಿದ್ದಂಥವ್ರು ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಅತ್ತೆ, ಈ ಇಬ್ಬರು ಹಿರಿಯರು ಕೂತು ಇದರ ಉಸ್ತುವಾರಿಯನ್ನ ನೋಡ್ಕೊಂಡ್ರು. ನೋಡಿ, ತಯಾರಾಗಿದೆ ಅಡಿಗೆ. ಸೊಪ್ಪಿನ ಹುಳಿ, ಗಟ್ಟಿಯಾಗಿ ಬೆರಕೆ ಸೊಪ್ಪಿನ ಹುಳಿಯನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ಆಲೂಗಡ್ಡೆ ಮತ್ತೆ ಈರುಳ್ಳಿ ಹಾಕಿದಂತಹ ಹುಳಿ. ಇದು ಒಬ್ಬರ ಮನೆಯಲ್ಲಿ ಮಾಡಿದಂಥದ್ದು ಕಾಣಿಸ್ತಾ ಇದೆಯಲ್ಲ. ಅದಾದ ನಂತರ ಸಿಂಪಲ್ ಇರ್ಲೇಬೇಕಲ್ಲ, ಅನ್ನ ಮೊಸರು ಎಲ್ಲವನ್ನ ಕಲಿಸಿಟ್ಟು ರೆಡಿ ಆಗಿದೆ. ಆದ್ರೆ ಊಟಕ್ಕಿಂತ ಮುಂಚೆ ಈಗಷ್ಟೇ ವಿಷ್ಣು ಸಹಸ್ರನಾಮ ಓದಿ ಸುಸ್ತಾಗಿರೋಂಥವ್ರಿಗೆಲ್ಲ ಒಂದು ಶಾರ್ಟ್ ಬ್ರೇಕ್. ಏನ್ ಶಾರ್ಟ್ ಬ್ರೇಕ್ ಅಂತಂದ್ರೆ ಏನಿಲ್ಲ, ಚಿಕ್ಕದಾಗಿ ಒಂದಿಷ್ಟು ಕುರುಕುಲು ತಿಂಡಿ, ಆ ನಂತರ ಕಾಫಿ. ನೋಡಿ, ಮನೆಯವರೆಲ್ಲ ಎಷ್ಟು ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿ ಏನೋ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೀನೋ ಅಂತ ಅನ್ಕೋಬಹುದು. ನೋಡಿ, ಎಲ್ಲಾರು ನಿಮ್ಗೆ ಹಾಯ್ ಮಾಡ್ತಾ ಇದಾರೆ. ಕೈಯಲ್ಲಿ ನೋಡಿದ್ರಲ್ಲ, ಕಡುಬು, ಚಕ್ಲಿ ಅಥವಾ ಕೋಡುಬೇಳೆ, ಹೀಗೇನೆ ವಿಧವಾದಂತಹ ತಿಂಡಿಯನ್ನ ಇಟ್ಕೊಂಡು ಒಂದು ಶಾರ್ಟ್ ಬ್ರೇಕ್ ಅನ್ನ ತಗೊಂಡಿದ್ದಾರೆ. ರೆಸ್ಟ್ರಿಕ್ಷನ್ ಬರ್ತಾ ಇದೆ ದೊಡ್ಡವರಿಂದ. ಇದನ್ನ ಜಾಸ್ತಿ ತಿಂದ್ರೆ ಊಟ ಮಾಡಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದಾರೆ. ಹಾಗೇನೆ ನೋಡಿ, ಇಲ್ಲೂ ಕೂಡ ಎಲ್ಲ ನಮ್ಮ ಮನೆಯ ಎಲ್ಲ ಹಿರಿಯ ಸದಸ್ಯರು ಇದ್ದಾರೆ. ಎಲ್ರಿಗೂ ಕೂಡ ಒಂದ್ ರೀತಿಯ ಏನೋ ಹಬ್ಬ ಮಾಡ್ತಾ ಇರುವಂತ ಸಂಭ್ರಮ ಇದೆ. ಹಬ್ಬ ಅಂದ್ರೆ ಕ್ಯಾಲೆಂಡರ್ ಅಲ್ಲಿ ಗುರ್ತು ಮಾಡ್ಕೊಂಡು ಆ ದಿನದದ್ದು ಸೆಲೆಬ್ರೇಟ್ ಮಾಡೋದಲ್ಲ ರೀ. ನಾವೆಲ್ಲ ಯಾವಾಗ ಸೇರ್ತೀವೋ ಅದೇ ಹಬ್ಬ. ಸೇರೋದಕ್ಕೊಂದು ಕಾರಣ ಬೇಕಲ್ವಾ? ಆ ಕಾರಣ ಏನಿದ್ರು ಸರಿ, ಅದಕ್ಕೆ ನಾವು ರೆಡಿ ಅನ್ನೋರು ಮಾತ್ರ ಇಂತಹ ಒಂದು ಸಂತೋಷಕ್ಕೆ ಸಾಕ್ಷಿ ಆಗ್ತಾರೆ. ಇಲ್ಲಿ ಕಾರಣ ಇಷ್ಟೇ ಇದ್ದಿದ್ದು. ತುಂಬಾ ದಿನ ಆಯ್ತು ಎಲ್ಲರೂ ಸೇರಿ ತುತ್ತಿನ ಊಟ ಮಾಡಿ ಅಂತ ಹೇಳಿದ್ವಿ, ಅಷ್ಟೇ ಕಾರಣ. ಅಷ್ಟಕ್ಕೆ ನೀವು ನೋಡ್ಬೋದು, ಇಷ್ಟು ಮಂದಿ ಸೇರಿದ್ವಿ. ಸುಮಾರು 40ರಿಂದ 45 ಜನ ನಾವು ಇಲ್ಲಿದ್ದೀವಿ. ಎಲ್ಲಾ ಸೈಜಿನ ಮಕ್ಕಳು ಇದ್ದಾರೆ, ಚಿಕ್ಕವರು ದೊಡ್ಡವರು, ಈಗಷ್ಟೇ ಮದುವೆ ಆದಂಥವ್ರು, ಹಾಗೇನೆ ದೊಡ್ಡವರು. ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಪುಟಾಣಿಗಳೆಲ್ಲ ಕೂಡ ಅಲ್ಲಿದ್ದಾರೆ. ಎಲ್ಲರೂ ಅವ್ರದೇ ಲೋಕದಲ್ಲಿ, ಇಷ್ಟೇ ಪ್ರಪಂಚದಲ್ಲಿ ಇದ್ದಾರೆ. ಇನ್ನು ತಯಾರಿಗಳು ನಡೀತಾ ಇದೆ. ನೋಡಿ, ವಾಟರ್ ಬಾಟಲ್ಸ್ ರೆಡಿ ಆಗಿದೆ ಕುಡಿಯೋದಕ್ಕೆ. ನೀವು ಕೇಳಬಹುದು ಯಾಕೆ ವಾಟರ್ ಬಾಟ್ಲು ಅಂತ. ಏನಿಲ್ಲ, ಜನ ಜಾಸ್ತಿ ಇದ್ರು ನೀರಿನ ಸರಬರಾಜು ಸ್ವಲ್ಪ ಒಂಚೂರು ಕಷ್ಟ ಆಗತ್ತೆ ಅಂತ ಬಾಟಲ್ ತಂದಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇಲ್ಲಿ ನೋಡಿ, ನಡೀತಾ ಇದೆ. ಸೈಡ್ಗೆ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೌತೆಕಾಯಿ ಸ್ಲೈಸ್ ಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಕೂಡ ಸಂಭವವಾಗಿ ಕಟ್ ಮಾಡಿ ಇಡ್ತಾ ಇದ್ದಾರೆ, ಯಾಕಂದ್ರೆ ತಿನ್ನಕ್ಕೆ ಅನುಕೂಲ ಆಗ್ಬೇಕಲ್ವಾ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹುಳಿ ಮಾವಿನಕಾಯಿ ಸೊಪ್ಪಿನ ಹುಳಿಗೆ ತುಂಬಾ ಚೆನ್ನ ಅಂತ ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಚಿರ್ತಾರೆ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿಯನ್ನ ಕೂಡ ಹಚ್ಚಿ ಇಟ್ಕೊಂಡಿದೀವಿ. ಇವಿಷ್ಟು ತಯಾರಾಗ್ತಾ ಇದೆ ಅಡ್ಗೆ ಮನೆಯಲ್ಲಿ. ಸೊ ಸಿದ್ಧ ಆಯ್ತು. ನಂತರ ಸಿಹಿ ಏನ್ ಮಾಡಿದ್ದೀರಾ ಅಂತಂದ್ರೆ ನೋಡಿ, ಇದು ಸಿಹಿ ಗುಲ್ಪಾಪೆ ಇದೆ, ಜೊತೆಗೆ ಬೇಸನ್ ಲಾಡು ಇತ್ತು, ಸ್ವಲ್ಪ ಕಾಣ್ತಾ ಇಲ್ಲ. ನೋಡಿ, ಇಲ್ಲೊಂಚೂರು ಏನಾಗಿದೆ ಅಂದ್ರೆ ಗಟ್ಟಿ ಆಗ್ಬಿಡ್ತು ಅಂತ ಹುಳಿ ಸ್ವಲ್ಪ ಹಾಕಿ ಕಲಸಿ ರೆಡಿ ಮಾಡ್ತಾ ಇದ್ದಾರೆ. ನಾ ಹೇಳ್ದಂಗೆ ಅದಿಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಒಂದಿಷ್ಟು ಮಿಕ್ಸ್ಚರ್ ಇತ್ತು, ಈ ರೀತಿ ಕೋಡುಬಳೆ ಇತ್ತು, ಆ ನಂತರದಲ್ಲಿ ಇನ್ನೊಂಚೂರು ಕಜ್ಜಾಯ ಇತ್ತು. ಸೊ 2 ಬಗೆಯ ಸ್ವೀಟು ಮತ್ತೆ ಚುರುಮುರಿ ಖಾರಗಳು ಕೂಡ ಎಲ್ಲವೂ ಇತ್ತು. ಸೊ ಎಲ್ಲ ರೆಡಿ ಆಗಿದೆ. ಟೇಬಲ್ ಮೇಲೆ ಎಲ್ಲ ಒಂದೊಂದೇ ರೆಡಿ ಆಗಿದೆ. ಸೊ ಈಗ ಕಾರ್ಯಕರ್ತರು, ಸೇವಾಕರ್ತರು ಕೂಡ ಸಿದ್ಧರಾಗಿದ್ರೆ ಅವರು ರೆಡಿ 1 2 3 ಅಂದಿದ್ದಾರೆ, ರೆಡಿ ಆಯ್ತು. ನೋಡಿ, ಒಂದೊಂದೇ ಕೈ ಬರ್ತಾ ಇದೆ. ಸೊ ಒಂದೊಂದೇ ಕೈ ಬಂದಾಗ ಇಲ್ಲಿ ಕೆಲವರಿಗೆ ಅಭ್ಯಾಸ ಇರಲ್ಲ ಕೈ ತುತ್ತು ತಿನ್ನೋದು ಅಂದ್ರೆ ಹೇಗೆ ಅಂದ್ರೆ, ಅವರಿಗೋಸ್ಕರ ಸಣ್ಣ ಪ್ಲೇಟ್ಗಳನ್ನ ಕೊಡಲಾಗಿದೆ. ಕೈಯಲ್ಲಿ ಕೆಳಗಡೆ ಇಟ್ಕೊಂಡು ಒಬ್ಬೊಬ್ಬರೇ ಬಂದು ಸಾರಥಿಯಲ್ಲಿ ಬಂದು ತುತ್ತುಗಳನ್ನ ಹಾಕಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ 2 ಕೌಂಟರ್ ಇತ್ತು. ನೋಡಿದ್ರಲ್ಲ, 2 ಕೌಂಟರ್ ಏನಂದ್ರೆ, ಒಂದು ಹುಳಿಯನ್ನ, ಯಾವ ಹುಳಿಯನ್ನ, ಸೊಪ್ಪಿನ ಹುಳಿಯನ್ನ ಕೌಂಟರ್ ಒಂದು, ಆ ಕಡೆ ಇದ್ದಿದ್ದು ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿದಂತ ಕೌಂಟ್ರು. ಮಧ್ಯ ಈ ರೀತಿ ನೋಡಿ, ನಮ್ಮ
ಸೇವಾಕರ್ತರು ಮಧ್ಯೆ ಮಧ್ಯೆ ಬಂದು ಬೇಕಾದವರಿಗೆ ಸೌತೆಕಾಯಿ, ಹಾಗೇನೆ ಮಾವಿನಕಾಯಿ, ಹಾಗೆ ಈರುಳ್ಳಿ ಇವೆಲ್ಲವನ್ನ ಸರಬರಾಜು ಮಾಡ್ತಾ ಇದ್ರು. ಸೊ ಸಂತೋಷವಾಗಿ ಒಂದ್ಸತಿ ಈ ಕೌಂಟ್ರು, ಒಂದ್ಸತಿ ಆ ಕೌಂಟ್ರು ನಾವೇ ವಾಲಂಟ್ರಿಯಾಗಿ ಬಂದು ಹಾಕಿಸ್ಕೊಂಡು ಹೋಗ್ತಾ ಇದ್ರು. ನೋಡಿ, ಇಲ್ಲೆಲ್ಲಾ ವಯಸ್ಸಿನವರು ಇದ್ದಾರೆ, ಯಾರಿಗೂ ಮುಜುಗರ ಇಲ್ಲ, ಯಾರಿಗೂ ಕೂಡ ನಾವೇ ಹೋಗಿ ಹಾಕೋಬೇಕಪ್ಪ ಅಂತಿಲ್ಲ, ಅಥವಾ ಏನಪ್ಪಾ ಈ ರೀತಿ ಅಂತಿಲ್ಲ. ಎಲ್ಲ ಸಂತೋಷ ಸಂಭ್ರಮ, ಬಡಿಸುವವರ ಮುಖದಲ್ಲೂ ಸಂತೋಷ ಸಂಭ್ರಮ, ಹಾಗೆ ಪಡೆದುಕೊಳ್ಳುವವರ ಮುಖದಲ್ಲೂ ಕೂಡ ಸಂತೋಷ ಸಂಭ್ರಮ. ಹಿಂದೆ ಏನಾಗ್ತಿತ್ತು ಅಂದ್ರೆ ನಾವೆಲ್ಲ ನೆಲದ ಮೇಲೆ ಕೂತ್ಕೊಂಡು ಸುತ್ತು ಬಡಿಸ್ಕೊಂಡು ತಿಂತಾ ಇದ್ವಿ. ಸೊ ಅವಾಗ ಎಲ್ಲರೂ ಕೂಡ ಹಗುರವಾಗಿದ್ರು, ಅದೊಂದು ಕಾಲ, ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರ್ತಿತ್ತು. ಇಷ್ಟು ಜನಕ್ಕೆ ಕೆಳಗಡೆ ಕೂಡಿಸಿ ತುತ್ತು ಹಾಕೋದ್ ಕಷ್ಟ, ಅದಕ್ಕೆ ಎಲ್ಲರೂ ಮೇಲೆ ಕೂತಿದ್ದಾರೆ. ಹಾಗೆ ಚಿಕ್ಕವರೆಲ್ಲ ಬಂದು ಬಂದು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ದೊಡ್ಡವರು ಚಿಕ್ಕವರು ಅಂತೀರಾ ಅಂತಂದ್ರೆ ಹೌದು, ನಾವೆಲ್ಲ ಅವ್ರ ಮುಂದೆ ಚಿಕ್ಕವರೇ, ಹಾಗಾಗಿ ನಾವೆಲ್ಲ ಮುಂದೆ ಬಂದು ಹಾಕಿಸ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಏಜಿನವರು ಇದ್ದಾರೆ. ನೋಡಿ, ಸಂಭ್ರಮ ಅಂದ್ರೆ ಇದಲ್ವಾ? ಎಲ್ಲರ ಮುಖದಲ್ಲೂ ಖುಷಿಯನ್ನ ಕಾಣ್ತಾ ಇದ್ರಲ್ವಾ? ವಯಸ್ಸಿನ ಇತಿಮಿತಿ ಯಾವುದೂ ಇಲ್ಲ, ಎಲ್ಲ ಸಂಭ್ರಮಕ್ಕೂ ಎಲ್ಲರೂ ಸಾಕ್ಷಿಯಾಗಿದ್ದೀವಿ. ಇನ್ನು ಕೊನೆಯ ಹಂತದಲ್ಲಿ ಮೊಸರನ್ನವನ್ನ ಕೂಡ ಕೊಡಲಾಯಿತು. ಸೊ ಅವೆರಡು ಕೌಂಟರ್ ಆದ ತಕ್ಷಣ ಮೊಸರನ್ನದ ಕೌಂಟರ್ ಶುರುವಾಯಿತು. ಅಲ್ಲಿ ಹೋಗಿ ಲಾಸ್ಟ್ ಓಕೆ ಕ್ಲೋಸಿಂಗ್ ಆಗಲಿ ಮೊಸರನ್ನ ತಿಂದಾಯ್ತು. ಸೊ ಇವಿಷ್ಟನ್ನು ಹಾಕಿಸ್ಕೊಂಡು ಹೋಗ್ತಾ ಜನ ತಿಂತ ಸಂಭ್ರಮ ಪಡ್ತಾ ಇದ್ರು. ಇನ್ನೊಂದು ಕಾರಣ ಇದೆ, ಈ ರೀತಿ ಊಟ ಮಾಡಿದಾಗ ನಮ್ಗೆ ಎಷ್ಟು ಊಟ ಮಾಡಿದ್ವಿ ಅಂತ ಗೊತ್ತೇ ಆಗೋದಿಲ್ಲ ಅಲ್ವಾ? ಸೊ ಆ ಸಂಭ್ರಮ ಬೇಕು ಅಂತಂದ್ರೆ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂದ್ರೆ, ಯಾವ ಡಯಟ್ ಇಲ್ಲದೆ ತಿನ್ಬೇಕು ಅಂದ್ರೆ ಈ ರೀತಿಯ ಸಂದರ್ಭಗಳು ಬೇಕು. ಈ ಊಟ ಸಂತೋಷದ ಊಟ, ಮೈ ತರುವಂತ ಊಟ ಅಲ್ಲ, ಅಥವಾ ಈ ಊಟ ನಮ್ಮ ಡಯಟ್ ನ ಬ್ರೇಕ್ ಮಾಡುವಂತ ಊಟ ಅಲ್ಲ. ಒಂದು ದಿನದ ಸಂಭ್ರಮ, ಮನಸ್ಸಿಗೆ ಹಾಯ್ ಅನ್ಸತ್ತೆ, ದೇಹಕ್ಕೂ ಕೂಡ ಹಾಯ್ ಅನ್ಸುತ್ತೆ. ಎಲ್ಲವೂ ಕೂಡ ಈ ಸಂಭ್ರಮದಲ್ಲಿ ಸೇರಿ ಹೋಗಿದೆ. ಎಲ್ರು ಕೂಡ ಖುಷಿಯಾಗಿದ್ದಾರೆ. ಒಬ್ಬೊಬ್ಬರ ಮುಖದಲ್ಲೂ ನೀವು ಆನಂದ ನೋಡಬಹುದು. ಆ ನಂತರದಲ್ಲಿ ನೋಡಿ, ಕೆಲವರಿಗೆ ಕೈತುತ್ತು ಊಟ ಮಾಡೋದಕ್ಕೆ ಬರಲ್ಲ ಅಂಥವ್ರು ಏನ್ ಮಾಡ್ತಾರೆ, ಪ್ಲೇಟ್ ನಲ್ಲಿ ಹಾಕಿಸ್ಕೊಂಡು ಹೋಗ್ತಾರೆ. ಸೊ ಕೆಲವರಿಗೆ ಇದು ಅಭ್ಯಾಸನೇ ಇರಲಿಲ್ಲ, ಅವ್ರು ಏನ್ ಮಾಡ್ತಿದ್ರು, ಸ್ವಲ್ಪ ಪ್ಲೇಟ್ ನಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇದ್ರು. ಹುಳಿಯ ಜೊತೆಗೆ ಮಾವಿನಕಾಯಿ ತುಂಬಾ ಒಳ್ಳೆ ಕಾಂಬಿನೇಷನ್. ಇನ್ನ ಸೇವಾಕರ್ತರಿಗೆ ಅವರೇ ಸರ್ವ್ ಮಾಡ್ಕೊಂಡು ಅವರು ಊಟ ಮಾಡಿದ್ರು. ಮಾತು, ಹರಟೆ, ನಗು ಜೊತೆಗೆ ಎಲ್ಲರ ಮುಖದಲ್ಲೂ ಒಂದು ಸಂತೋಷದ ಕಳೆ ಈ ದಿನ ನಮ್ಗೆ ಕಾಣ್ತಾನೆ ಇತ್ತು. ಊಟ ಆದ್ಮೇಲೆ ಜೀರ್ಣ ಹಾಕ್ಬೇಕಲ್ವಾ, ಆ ಜೀರ್ಣಕ್ಕೂ ಕೂಡ ವ್ಯವಸ್ಥೆ ಇತ್ತು. ಸೊಗಸಾಗಿ ವಿಳೆದೆಲೆಯನ್ನ ಅಡಿಕೆಯೊಂದಿಗೆ ಚಿಗುರೆಲೆಯನ್ನ ಮಡಿಸಿ, ಅದಕ್ಕೊಂದಿಷ್ಟು ಸುಣ್ಣವನ್ನ ಹಚ್ಚಿ ಅಲಂಕರಿಸಿ ಮಡಿಸಿ ಕೊಡ್ಲಾಯ್ತು ಎಲ್ರಿಗೂ. ನೋಡಿ, ನಿಮಗೂ ಬೇಕಾ? ಚೆನ್ನಾಗಿದೆ ಅಲ್ವಾ? ಸೊ ಇದೇ ಕೈತುತ್ತಿನ ಸಂಭ್ರಮ. ಬಹುಶಃ ನಿಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ, ಹೌದು ನಾವು ಈ ರೀತಿ ಊಟ ಮಾಡ್ತೀವಿ ಅಂತ. ಇಲ್ಲ ಅಂತಂದ್ರೆ ರೂಢಿ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಒಳ್ಳೇದು. ಎಲ್ಲ ಜನರು ಒಟ್ಟಿಗೆ ಕೂತು ಊಟ ಮಾಡೋದೇ ಒಂದು ಸೌಭಾಗ್ಯ. ನಮ್ಮ ಮುಂದಿನ ಪೀಳಿಗೆಗೆ ಒಟ್ಟಿಗೆ ಬದುಕೋದು ಹೇಗೆ, ಎಲ್ರ ಜೊತೆ ಹೊಂದ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ಬೇಕಂದ್ರೆ ನಾವ್ ಈ ರೀತಿ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ಬೇಕು. ಮಾಡ್ತಿರಲ್ವಾ? ನೋಡ್ತಾ ಇರೋ ಕೆಲವ್ರಿಗೆ ಅನ್ಸ್ಬಹುದು, ಏನಪ್ಪಾ ಇದು, ಮಡಿ ಇಲ್ಲ, ಮೈಲ್ಗೆ ಇಲ್ಲ, ಹಾಗೇನೆ ಹೈಜೀನ್ ಇಲ್ಲ ಅಂತ. ಖಂಡಿತ ಕಾಣಿಸ್ತಾ ಇದಿಲ್ಲ, ಎಲ್ಲ ಹೈಜೀನ್ ಆಗೇ ಇದೆ. ಹಾಗೆ ಎಲ್ಲರೂ ಕೂಡ ಪರಿಶುದ್ಧವಾದಂತ ಕೈಗಳಿಂದನೇ ಅಡಿಗೆ ಮಾಡಿ ಊಟ ಬಡಿಸ್ತಾ ಇರೋದು. ಸಮೂಹದಲ್ಲಿ ಎಲ್ಲರೊಟ್ಟಿಗೆ ಒಂದು ತುತ್ತಿಂದ್ರೂ ಕೂಡ ಅದು ಅಮೃತಕ್ಕೆ ಸಮಾನ, ಅಷ್ಟು ಖುಷಿ ಇರುತ್ತೆ. ಸೊ ಆ ಖುಷಿಯನ್ನ ನೀವು ಅನುಭವಿಸಿ ಅಂತ ಹೇಳ್ತಾ, ಹಾಗೆ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಮನೆಗಳಲ್ಲೂ ಮಾಡ್ತೀರಂದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.